ಸೀನಣ್ಣ ಅವರು ಹೇಳ್ತಾ ಇದ್ರು. ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ರಾಮನಗರ ಜಿಲ್ಲೆಯ ಅಧ್ಯಕ್ಷರು ಮಂಜಣ್ಣ ಅವರು, ಅವ್ರ ಸೋಲೂರು ಕೂಡ ಅವರಿಗೆ ಒಂದು ರೀತಿ ಒಂದು ಅವಿನಾಭಾವ ಸಂಬಂಧ ಇದೆ. ಇಲ್ಲಿ ಮಾಗಡಿ ಮತ್ತೆ ನೆಲಮಂಗಲ ಒಂದು ರೀತಿ ಈ ಟ್ವಿನ್ ಕ್ಷೇತ್ರಗಳಿದ್ದಂಗೆ, ಅವಳಿ ಜವಳಿ ಕ್ಷೇತ್ರಗಳಿದ್ದಂಗೆ. ಆ ರೀತಿ ಒಂದು ಸಂಬಂಧಗಳು ಎರಡು ಕ್ಷೇತ್ರದ ಕಾರ್ಯಕರ್ತರು ಮುಖಂಡರ ಜೊತೆಯಲ್ಲಿ ಇರ್ತಕ್ಕಂಥದ್ದು. ಮಾಗಡಿ ಮಂಜಣ್ಣ ಅವರು ಕೂಡ ಸುದೀರ್ಘವಾಗಿ ಮಾತನಾಡಿದ್ರು. ಎಲ್ಲವನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡಿರ್ತಕ್ಕಂಥದ್ದು. ಬಹುಶಃ ತಾವೆಲ್ಲರೂ ಕಿವಿ ಕೊಟ್ಟು ಅವ್ರ ಮಾತನ್ನ ಕೇಳ್ತಾ ಇದ್ರಿ. ಬಹಳಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ರು. ನಾನೊಂದು ಮಾತನ್ನ ಹೇಳ್ತಾ ಇದ್ದಣ್ಣ, ಏನಿವಾಗ ಗಾಡಿನಲ್ಲಿ ಬರ್ತಾ ನೀವು ಖುಷಿಯಿಂದ ಜೈಕಾರವನ್ನ ಕೂಗಬೇಕಾದ್ರೆ ಮೈಕ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಕಾರ್ಯಕರ್ತನಾಗಿ ನನಗೊಂದು ಮುಜುಗುರ ತಂದ್ಕೊಡ್ತಕ್ಕಂಥ ಒಂದು ಸನ್ನಿವೇಶ ನನ್ನ ಕಣ್ಮುಂದೆ ಬಂದು ನಿಂತ್ಕೊಳ್ತು. ಯಾಕೆಂದ್ರೆ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಅತ್ಯಂತ ಸ್ಪಷ್ಟವಾಗಿ ಹೇಳ್ತೇನೆ, ಮನಸ್ಪೂರ್ವಕವಾಗಿ ಇವತ್ತು ಈ ಪಕ್ಷದ ಯುವ ಜನತಾ ದಳದ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ದನ್ನ ನಾನು ಬದಿಗಿಟ್ಟು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿನೂ ಒಬ್ಬ ಈ ಪಕ್ಷವನ್ನ, ಪ್ರಾದೇಶಿಕ ಪಕ್ಷವನ್ನ ಕಟ್ಟ ಬೆಳೆಸಬೇಕು ಅಂತಕ್ಕಂಥ ನಿರ್ಧಾರದಿಂದ ಇವತ್ತು ನಿಮ್ಮೆಲ್ಲರ ಜೊತೆಗೆ ನಾನು ಬಂದು ನಿಂತಿದ್ದೇನಣ್ಣ. ನನಗೆ 2028ರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಚಿತ್ರಣ ಬಹುಶಃ ಏನಾಗಬಹುದು ಅಂತಕ್ಕಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಸಂಸತ್ ಚುನಾವಣೆಯ 1 ತಿಂಗಳು ಪೂರ್ವದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು, ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ನೀವು ನೋಡ್ಕೊಂಡು ಬಂದಿದ್ದೀರಿ. ಅವರ ಸುದೀರ್ಘವಾದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಅವರ ನಿಲುವು ಏನೇ ಇರ್ಬೋದು ಅದರಲ್ಲಿ ಸ್ಪಷ್ಟತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ನಿಲುವನ್ನ ತಿರ್ಸ್ತಕ್ಕಂಥ ವ್ಯಕ್ತಿತ್ವ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರದಲ್ಲ. ಯಾವಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೊದಲನೇ ಬಾರಿ ತುಂಬ ಹೃದಯದಿಂದ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರ ಕಳೆದ 11 ವರ್ಷದ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಮೆಚ್ಚಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಜನತಾದಳ ಪಕ್ಷ, ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದ ಅಡಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ, ನಮ್ಮ ಮಿತ್ರ ಪಕ್ಷ, ಮತ್ತೆ ಜನತಾದಳ ಪಕ್ಷ, ಎರಡೂ ಪಕ್ಷ ಕೂಡ ಒಂದು ಸಮ್ಮಿಲನದಿಂದ, ಒಂದು ಒಗ್ಗಟ್ಟಿನಿಂದ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತೀವಿ. 28 ಲೋಕಸಭಾ ಚುನಾವಣೆಯ ಏನು ಒಂದು ಕ್ಷೇತ್ರ ವ್ಯಾಪ್ತಿ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡ್ತೇವೆ. ಅದರಲ್ಲಿ 19 ಜನ ಸಂಸದರು NDA ಅಭ್ಯರ್ಥಿಗಳು ಇವತ್ತು ಗೆದ್ದು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಕರ್ನಾಟಕ ರಾಜ್ಯದಿಂದ ಒಂದು ಶಕ್ತಿಯಾಗಿ ಇವತ್ತು ಹೋಗಿ ಕೂತಿದ್ದಾರೆ ಲೋಕಸಭೆಯಲ್ಲಿ. ಬಹುಶಃ ಅದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಚಿತ್ರದುರ್ಗದವರೆಗೂ ನಾವು ಮಾತನಾಡ್ತಕ್ಕಂಥದ್ದಾದ್ರೆ, ಚಾಮರಾಜನಗರ ಒಂದು ಜಿಲ್ಲೆ ಬಿಟ್ಟು, ಒಂದು ಲೋಕಸಭಾ ಕ್ಷೇತ್ರ ಬಿಟ್ಟು ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಹಳೆ ಮೈಸೂರು ಪ್ರಾಂತ್ಯದಲ್ಲಿ NDA ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿರ್ತಕ್ಕಂಥದ್ದಣ್ಣ. ಇದಿಷ್ಟೇ ಅಲ್ಲ, ಇದರ ಮುಂದುವರೆದ ಭಾಗವಾಗಿ ಬಹುಶಃ ಎಲ್ರಿಗೂ ಕೂಡ ವಿಚಾರ ತಿಳಿದಿರ್ಲಿಕ್ಕಿಲ್ಲ. ಆದ್ರೂ ನಿಮ್ಮ ಮುಂದೆ ಒಂದು ಪ್ರಸ್ತಾವನೆಯನ್ನ ಮಾಡ್ತೇನೆ. ಯಾತಕ್ಕೋಸ್ಕರ ನಾನು ಲೋಕಸಭಾ ಚುನಾವಣೆಯ 19 ಜನ ಸಂಸದರು ಗೆದ್ರು ಅಂತಕ್ಕಂಥದ್ದನ್ನ ಪ್ರಸ್ತಾಪವನ್ನ ಮಾಡಿದ್ದೇನೆ ಅಂದ್ರೆ, ಕೇವಲ 19 ಜನ ಸಂಸದರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದಷ್ಟೇ ಅಲ್ಲ, 151 ವಿಧಾನಸಭಾ ಕ್ಷೇತ್ರದಲ್ಲಿ, 224ರಲ್ಲಿ 151 ವಿಧಾನಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿರ್ತಕ್ಕಂಥದ್ದು. ಮುಂಬರ್ತಕ್ಕಂಥ 2028ರ ವಿಧಾನಸಭಾ ಚುನಾವಣೆಗೆ ಇದಕ್ಕಿಂತ ದಿಕ್ಸೂಚಿ ಬೇಕಾ ಅಂತಕ್ಕಂಥದನ್ನ ನಾವು ನೀವೆಲ್ಲರೂ ಇವತ್ತು ಮನಗೊಳ್ಬೇಕಾಗ್ತದಣ್ಣ. ಹಾಗಾಗಿ ಯಾರು ಕೂಡ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ. ನನಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಬಹಳ ಜನಕ್ಕೆ ಇವತ್ತು ಹಾಲು ಕುಡಿದಷ್ಟು ಸಂತೋಷ ಆಗಿರ್ಬೋದು. ನಮ್ಮ ರಾಜಕಾರಣದಲ್ಲಿ ಇರ್ತಕ್ಕಂಥ ವಿರೋಧಿಗಳಿಗೆ ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಏರುಪೇರಾಗ್ಬಿಟ್ಟಿದೆ. ಇನ್ನೇನು ಜನತಾದಳ ಪಕ್ಷ ಕುಮಾರಣ್ಣ ಇಲ್ಲ ಅಂದ್ರೆ ಮುಗದೇ ಹೋಯ್ತು.
ಇನ್ನೇನ್ ಬಿಡಪ್ಪ, ನಾವು ಜನತಾದಳ ಪಕ್ಷವನ್ನ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾರ್ಯಕರ್ತರನ್ನ ನಮ್ಮ ಪಕ್ಷಗಳಿಗೆ ನಾವು ಸೆಳ್ಕ ಬಿಡ್ಬೋದು ಅಂತಕ್ಕಂಥ ಕೆಲವೊಂದಷ್ಟು ಕಲ್ಪನೆಗಳನ್ನ ಏನು ಒಂದಷ್ಟು ನಾಯಕರುಗಳು ತಲೆನಲ್ಲಿ ಇಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜನತಾದಳ ಪಕ್ಷದ ಕಾರ್ಯಕರ್ತರು ಯಾವುದೇ ಅಧಿಕಾರದ ಆಸೆಗೆ, ಯಾವುದೇ ದುಡ್ಡಿನ ಆಸೆಗೆ, ಯಾವುದೇ ಆಮಿಷದ ಆಸೆಗೆ ಇವತ್ತು ಒಳಗಾಗಿ ಪಕ್ಷದ ಕಾರ್ಯಕರ್ತರಾಗಿ ಸದಸ್ಯರಾಗಿ ಇರ್ತಕ್ಕಂಥದ್ದಲ್ಲ. ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ನೀವು ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ನೀವು ಒಂದ್ ಕಡೆ ತೂಗಿದ್ರೆ ಮತ್ತೊಂದ್ ಕಡೆ ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಯಾವುದೇ ಅಭಿಲಾಷೆ ಇಲ್ದಿರ, ಯಾವುದೇ ನಿರೀಕ್ಷೆ ಇಲ್ದಿರ, ಯಾವುದೇ ಫಲಾಪೇಕ್ಷೆ ಇಲ್ದಿರ ಈ ಪಕ್ಷವನ್ನ ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ಸಹಸ್ರಾರು ಸಂಖ್ಯೆಯಲ್ಲಿ 224 ಕ್ಷೇತ್ರದಲ್ಲೂ ಕೂಡ ಇವತ್ತು ರಾಜ್ಯದ ಉದ್ದಗಲಕ್ಕೂ ಇದ್ದಾರೆ. ಅಷ್ಟು ಸುಲಭವಾಗಿ ನೀವು ಜನತಾದಳ ಪಕ್ಷವನ್ನ ಈ ರಾಜ್ಯದಲ್ಲಿ ನಿರ್ಮೂಲನೆ ಮಾಡ್ಬಿಡ್ತೀವಿ ಅಂತಕ್ಕಂಥ ನಿಮ್ಮ ಕನಸು ಕನಸಾಗೆ ಉಳಿಯುತ್ತೆ ಹೊರತುಪಡಿಸಿ ಯಾವ ಕಾರಣಕ್ಕೂ ಕೂಡ ಇವತ್ತು ನೀವೇನು ಮನಸ್ಸಲ್ಲಿ ಅನ್ಕೊಂಡಿದ್ದೀರಿ. ಪಾಪ ಕಾಂಗ್ರೆಸ್ನವರು ಮಂಜಣ್ಣ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಬಂದ್ಬಿಡಿ ಎಲ್ಲ ಜನತಾದಳ ಪಕ್ಷದವರು, ಎಲ್ಲ ನಮ್ಮ ಕಾರ್ಯಕರ್ತರುಗಳು ಬಂದ್ಬಿಡ್ರಪ್ಪ, ಇನ್ನೆಲ್ಲಿದೆ ಜನತಾದಳ ಪಕ್ಷ ಅಂತ ಲಘುವಾಗಿ ಮಾತನಾಡ್ತಿರಲ್ಲ. ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು 5, 6, 7 ಬಾರಿ ಶಾಸಕರಾಗಿ ಆಡಳಿತವನ್ನ ಮಾಡಿರ್ತಕ್ಕಂಥ ಹಿರಿಯ ಶಾಸಕರು ಇವತ್ತು ಕಾಂಗ್ರೆಸ್ನ ಸರ್ಕಾರದಲ್ಲಿ 10 ರೂಪಾಯಿ ಬಿಡುಗ ಸಿಕ್ಕದಿರ ಅವರ ಅಸಹಾಯಕತೆಯನ್ನ ಇವತ್ತು ಸಾರ್ವಜನಿಕ ವಲಯದಲ್ಲಿ ಹೊರಗಾಕಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಇದಕ್ಕಿಂತ ಸಾಕ್ಷಿ ಬೇಕಾ? ನಿಮ್ಮ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರು ನಿಮ್ಮ ಪಕ್ಷವನ್ನ ಯಾರಪ್ಪ ಮೋಟಮ್ನವರು ಏನ್ ಕೊಟ್ಟವ್ರ ಮೊನ್ನೆ ಹೇಳಿಕೆ ಎಲ್ಲ ನಮ್ಮ ಸಾಮಾಜಿಕ ಜಾಲತಾಣದಲ್ಲೂ ಹರಿದಾಡ್ತಾ ಇತ್ತು. ಮುಂದೆ ನಾವು ಲೆಕ್ಕಾಚಾರ ಮಾಡ್ತಾ ಇದ್ದೀವಿ, ಯಾವ ಪಕ್ಷಕ್ಕೆ ಹೋಗಿ ಚುನಾವಣೆ ನಿಂತ್ಕೋಬೇಕು ಅಂತ ಕಾಂಗ್ರೆಸ್ನ ಒಬ್ರು ಮಹಿಳಾ ಶಾಸಕರು ಹೇಳ್ತಾರೆ. ಇತ್ತೀಚೆಗೆ ಆಗಿರ್ತಕ್ಕಂಥ ವಿಚಾರ